ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಪ್ರಕರಣ ಸಮನ್ಸ್ಗೆ ತಡೆ ನೀಡಿದ ಹೈಕೋರ್ಟ್ ಒಂದನೇ ತ್ವರಿತಗತಿ ಕೋರ್ಟ್ ಜಾರಿ ಮಾಡಿದ ಸಮನ್ಸ್ಗೆ ತಡೆ ನೀಡಿ ಬಿಎಸ್ ಯಡಿಯೂರಪ್ಪ ಖುದ್ದು ಹಾಜರಾತಿಗೂ ಕೂಡ ವಿನಾಯಿತಿ ಕೊಟ್ಟಿದೆ. ಜೊತೆಗೆ ಪೋಕ್ಸೋ ಕೇಸು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದನೇ ತ್ವರಿತಗತಿ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಮನ್ಸ್ ಕೊಟ್ಟಿತ್ತು ಅದಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಬಿಎಸ್ ಯಡಿಯೂರಪ್ಪ ಖುದ್ದು ಹಾಜರಾತಿಗೂ ಕೂಡ ವಿನಾಯಿತಿ ಕೊಟ್ಟಿದೆ. ಮಾಜಿ ಸಿಎಂ ಅರ್ಜಿ ವಿಚಾರಣೆ ಅಗತ್ಯವಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ತಡೆಗೆ ಕಾಗ್ನಿಜೆನ್ಸ್ ಸಮನ್ಸ್ ಆದೇಶಕ್ಕೆ ಹೈಕೋರ್ಟ್ನಿಂದ ತಡೆಯಲಾಗಿದೆ. ಒಂದನೇ ತ್ವರಿತಗತಿ ನ್ಯಾಯಾಲಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಮನ್ಸ್ ಕೊಟ್ಟಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಖುದ್ದು ಹಾಜರಾತಿಗೆ ಕೂಡ ವಿನಾಯಿತಿ ಕೊಟ್ಟಿದೆ. ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಆರೂರು ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಪ್ರಕರಣ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿಯಾಗಿತ್ತು ಒಂದನೇ ತ್ವರಿತಗತಿ ಕೋರ್ಟ್ನಿಂದ. ಆದರೆ ಈಗ ಹೈಕೋರ್ಟ್ ಅದಕ್ಕೆ ತಡೆ ಕೊಟ್ಟಿದೆ. ಜೊತೆಗೆ ವಿನಾಯಿತಿ ಕೂಡ ಕೊಟ್ಟಿದೆ ಹಾಜರಾತಿಗಾಗಿ. ಇನ್ನಷ್ಟು ವಿಚಾರಣೆ ಬಾಕಿ ಇದೆ. ವಿಚಾರಣೆ ಬಾಕಿ ಆದ ಬಳಿಕ ಆದೇಶ ಕೂಡ ಕೊಡುತ್ತೆ. ಒಂದನೇ ತ್ವರಿತಗತಿ ಕೋರ್ಟ್ ಸಮನ್ಸ್ ಜಾರಿ ಮಾಡಿತ್ತು. ಆದರೆ ಈಗ ಹೈಕೋರ್ಟ್ ಅದಕ್ಕೆ ತಡೆ ಕೊಟ್ಟಿದೆ. ವಿಚಾರಣೆ ಇನ್ನೂ ಬಾಕಿ ಇದೆ. ಹಾಗಾಗಿ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ವಾದ ವಿವಾದಗಳನ್ನು ಕೂಡ ಆಲಿಸಬೇಕಾಗಿದೆ. ಹಾಗಾಗಿ ಆ ಸಮನ್ಸ್ಗೆ ತಡೆ ಕೊಟ್ಟಿದೆ ಹೈಕೋರ್ಟ್. ಜೊತೆಗೆ ಈ ಪ್ರಕರಣ ಏನಿತ್ತು ಪೋಕ್ಸೋ ಪ್ರಕರಣ, ಬಿಎಸ್ವೈ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನುವ ಆರೋಪದ ಮೇರೆಗೆ 2024 ಮಾರ್ಚ್ನಲ್ಲಿ 17 ವರ್ಷದ ಬಾಲಕಿ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅಂತ ಕೇಸ್ ದಾಖಲಾಗಿತ್ತು. ಈಗ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಪೋಕ್ಸೋ ಕೇಸ್ ದಾಖಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ತಾಯಿ ಆರೋಪ ಮಾಡಿದ್ರು. ಅದಾದ ಬಳಿಕ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗುತ್ತೆ. ಬೆಂಗಳೂರಿನ ಸದಾಶಿವ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗುತ್ತೆ. ಅವರ ತಾಯಿ ಈ ಕೇಸ್ ದಾಖಲಿಸುವಂತೆ ಕೂಡ ಮುಂದಾಗ್ತಾರೆ. 17 ವರ್ಷದ ಬಾಲಕಿ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿರ್ತಾರೆ ಅಂತ ಸಹಾಯ ಕೇಳಲು ಹೋಗಿದ್ದವಾಗ ಇಂತಹ ಘಟನೆಯಾಗಿದೆ ಅಂತ ಕೂಡ ತಾಯಿ ಆರೋಪ ಮಾಡ್ತಾರೆ. ಹಾಗಾಗಿ ಸದಾಶಿವನಗರದಲ್ಲಿ ಕೂಡ ಪೋಕ್ಸೋ ಕೇಸ್ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ತಾಯಿ ಕೂಡ ಮರಣ ಹೊಂದಿರ್ತಾರೆ. ಅದಾದ ಬಳಿಕ ತಾಯಿ ಹೇಳಿಕೆಯ ಆಧಾರದ ಮೇಲೆ ಈ ಕೇಸ್ ನಡೀತಾ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದನೇ ತ್ವರಿತಗತಿ ಕೋರ್ಟ್ ಏನಿದೆ ಆ ಕೋರ್ಟ್ ಸಮನ್ಸ್ ಜಾರಿ ಮಾಡಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇನ್ನೂ ವಿಚಾರಣೆ ಬಾಕಿ ಇದೆ. ಹಾಗಾಗಿ ಅದಕ್ಕೆ ಬ್ರೇಕ್ ಕೊಟ್ಟಿದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ವಿಚಾರಣೆ ಬಾಕಿ ಆಗಬೇಕಾಗಿದೆ. ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ವಾದ ವಿವಾದಗಳನ್ನು ಕೂಡ ಆಲಿಸಬೇಕಾಗಿದೆ. ಜೊತೆಗೆ ಅವರು ಹಿರಿಯರಾಗಿರೋದ್ರಿಂದ ಸಾಮಾನ್ಯವಾಗಿ ಕೋರ್ಟ್ ಕೂಡ ಸ್ವಲ್ಪ ವಿನಾಯಿತಿ ಕೊಟ್ಟಿದೆ ಹಾಜರಾತಿಗಾಗಿ. ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಅವರ ಪೀಠ ಈ ಆದೇಶ ಹೊರಡಿಸಿದೆ. ವಾದ ವಿವಾದಗಳನ್ನು ಆಲಿಸಿದ ಕೋರ್ಟ್ ತಡೆ ಕೊಟ್ಟಿದೆ. ಜೊತೆಗೆ ವಿಚಾರಣೆ ವೇಳೆ ಹೈಕೋರ್ಟ್ ಕೂಡ ಮಧ್ಯಂತರ ರಿಲೀಫ್ ಖುದ್ದು ಹಾಜರಾತಿಗಾಗಿ ವಿನಾಯಿತಿ ಕೊಟ್ಟಿದೆ. ಜೊತೆಗೆ ಹೈಕೋರ್ಟ್ ವಿನಾಯಿತಿ ಕೊಟ್ಟಿದೆ. 2024 ಫೆಬ್ರವರಿ 2ರಂದು ಅನುಚಿತವಾಗಿ ವರ್ತಿಸಿದ್ರು. ಆ ಆರೋಪದ ಮೇಲೆಗೆ 1 ತಿಂಗಳ ಬಳಿಕ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ರು. ಅನುಚಿತವಾಗಿ ವರ್ತನೆ ಸಂಬಂಧಪಟ್ಟಂತೆ 1 ತಿಂಗಳ ಬಳಿಕ ಕೇಸ್ ದಾಖಲಾಗುತ್ತೆ. ಆದರೆ ಆ ಕೇಸ್ ತಡವಾಗಿ ದಾಖಲಾಗುತ್ತೆ. ಹೈಕೋರ್ಟ್ ವಿನಾಯಿತಿ ನೀಡಿತ್ತು. ಜೊತೆಗೆ ವಿಚಾರಣೆ ವೇಳೆ ಹೈಕೋರ್ಟ್ ಕೂಡ ಮಧ್ಯಂತರ ರಿಲೀಫ್ ನೀಡಿತ್ತು. ಖುದ್ದು ಹಾಜರಾತಿಯಿಂದಲೂ ಕೂಡ ಹೈಕೋರ್ಟ್ ವಿನಾಯಿತಿ ನೀಡಿತ್ತು. 2024 ಫೆಬ್ರವರಿ 2ರಂದು ಅನುಚಿತವಾಗಿ ವರ್ತಿಸಿದ್ದಾರೆ. ಆ ಆರೋಪದ ಮೇಲೆಗೆ 1 ತಿಂಗಳ ಬಳಿಕ ಪೊಲೀಸ್ ಆಯುಕ್ತರಿಗೆ ದೂರು ನೀಡುತ್ತಾರೆ. ಸ್ಥಳದಲ್ಲಿದ್ದ ಸಾಕ್ಷಿಗಳು ಆ ರೀತಿಯ ಘಟನೆ ನಡೆದಿಲ್ಲವೆಂದು ಕೂಡ
ಹೇಳ್ತಾರೆ. ಆದರೆ ಬಾಲಕಿ ತಾಯಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಿಸ್ತಾರೆ. ಈ ಬಗ್ಗೆ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೀತಾ ಇದೆ. 1 ತಿಂಗಳು 12 ದಿನದ ಬಳಿಕ ತಡವಾಗಿ ಈ ಕೇಸ್ ದಾಖಲು ಮಾಡಿಕೊಳ್ತಾರೆ. ಘಟನೆ ನಡೆದು 1 ತಿಂಗಳು 12 ದಿನ ಆಗಿರುತ್ತೆ. ಅದಾದ ಬಳಿಕ ಈ ಕೇಸ್ ದಾಖಲಾಗುತ್ತೆ. ಜೊತೆಗೆ ಯಾರು ಇಷ್ಟು ತಡವಾಗಿ ದೂರು ದಾಖಲು ಮಾಡ್ತಾ ಇರಲಿಲ್ಲ, ಆದರೆ ದಾಖಲಾಗುತ್ತೆ. ಸಮನ್ಸ್ ರದ್ದುಪಡಿಸಿ ಹೊಸದಾಗಿ ಪರಿಶೀಲನೆಗೆ ಕೂಡ ಈ ಹಿಂದೆ ಆದೇಶಿಸಲಾಗಿತ್ತು. ಈಗ ವಿಶೇಷ ಕೋರ್ಟ್ ಕಾಗ್ನಿಜೆನ್ಸ್ ಪಡೆದು ಸಮನ್ಸ್ ಜಾರಿಗೊಳಿಸಿದೆ ಎಂದು ಬಿಎಸ್ವೈ ಯಡಿಯೂರಪ್ಪ ಪರ ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಯಾಕೆ ತಡವಾಗಿ ಕೇಸ್ ದಾಖಲಾಗುತ್ತೆ? 1 ತಿಂಗಳು 12 ದಿನವಾದ ಬಳಿಕ ಈ ಕೇಸನ್ನು ದಾಖಲು ಮಾಡಿಕೊಳ್ತಾರೆ. ಪೋಕ್ಸೋ ಕೇಸ್ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಯಡಿಯೂರಪ್ಪ ಪರವಾಗಿ ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಎಸ್ವೈ ಯಡಿಯೂರಪ್ಪ ಅವರ ವಕೀಲರ ಮನವಿಗೆ ಅಡ್ವೊಕೇಟ್ ಜನರಲ್ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಹೈಕೋರ್ಟ್ ಸೂಚನೆಯಂತೆ ವಿಶೇಷ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿದೆ. ಹೀಗಾಗಿ ಸಮನ್ಸ್ಗೆ ತಡೆ ನೀಡದಂತೆ ಮನವಿ ಮಾಡ್ತಾರೆ. ಸಮನ್ಸ್ ಜಾರಿ ಮಾಡಿದೆಯಲ್ಲ, ಅದಕ್ಕೆ ತಡೆ ನೀಡದಂತೆ ಮನವಿ ಮಾಡ್ತಾರೆ. ಯಾರು? ಅಡ್ವೊಕೇಟ್ ಜನರಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಪರವಾಗಿ ವಕೀಲರು ವಾದ ಮಾಡ್ತಾ ಇದ್ದಾರೆ, ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಜೊತೆಗೆ ವಾದ ವಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೋರಿ ಅವರ ಪೀಠ ಯಡಿಯೂರಪ್ಪ ಅವರ ಅರ್ಜಿ ವಿಚಾರಣೆ ಅಗತ್ಯವಿದೆ, ಹಾಗಾಗಿ ಮುಂದಿನ ವಿಚಾರಣೆ ಕೂಡ ಒಳಪಡಬೇಕಾಗುತ್ತೆ. ಹೀಗಂತ ನ್ಯಾಯಮೂರ್ತಿ ಕೂಡ ಆ ಕಾಗ್ನಿಜೆನ್ಸ್ ಸಮನ್ಸ್ ಆದೇಶ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಡೆಯೊಡ್ಡುತ್ತೆ. ಜೊತೆಗೆ ಹಾಜರಾತಿ ಕೂಡ ವಿನಾಯಿತಿ ಕೊಡುತ್ತೆ. ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇನ್ನೂ ವಿಚಾರಣೆ ಬಾಕಿ ಇದೆ, ಹಾಗಾಗಿ ಮುಂದಿನ ವಿಚಾರಣೆಗೆ ಒಳಪಡಬೇಕಾಗುತ್ತೆ. ಹಾಗಾಗಿ ಆ ಸಮನ್ಸ್ ಜಾರಿ ಏನಿದೆ ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ. ಮುಂದಿನ ವಿಚಾರಣೆ ಕೂಡ ಒಳಪಡಬೇಕಾಗುತ್ತೆ. ಮಾಜಿ ಸಿಎಂ ಅವರು ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸು ಪ್ರಕರಣ ದಾಖಲಾಗಿದೆ. ಹಾಗಾಗಿ ಯಡಿಯೂರಪ್ಪ ಅವರು 17 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಏನು ಎಸಗಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2024 ಮಾರ್ಚ್ನಲ್ಲಿ ಕೇಳಿ ಬಂದಿತ್ತು ಈ ಪ್ರಕರಣ. ಅದಾದ ಬಳಿಕ 1 ತಿಂಗಳು 12 ದಿನದ ಬಳಿಕ ಕೇಸ್ ದಾಖಲಾಗುತ್ತೆ. ಈ ಎಲ್ಲ ಯಾಕೆ ತಡವಾಯಿತು? ಇಂತಹ ಕೇಸ್ ದಾಖಲಾಗೋದಕ್ಕೆ ತಡವಾದ್ರೂ ಯಾಕೆ? ತಕ್ಷಣ ದಾಖಲಾಗಬೇಕು ಪೋಕ್ಸೋ ಕೇಸ್ ಅಂದ ಮೇಲೆ. ಆದರೆ ಬೆಳಕಿಗೆ ಬಂದು 1 ತಿಂಗಳು 12 ದಿನವಾದ ನಂತರ ಕೇಸ್ ದಾಖಲು ಮಾಡ್ತಾರೆ. ಇದರಿಂದ ಎಲ್ಲ ಷಡ್ಯಂತ್ರ ಕೂಡ ಇದೆ ಅಂತ ಕೂಡ ವಾದ ವಿವಾದಗಳನ್ನ ಆಲಿಸ್ತಾ ಇದ್ದಾರೆ.